ಬೇಕು ಈಗ ಹೋದ್ನಲ್ಲ ಅವನು ನೋಡಿದ್ಯಾ? ಹೌದು ಕೃಷ್ಣ, ಅವನ್ನ ರೆಸ್ಟೋರೆಂಟಲ್ಲಿ ನೋಡಿದ್ವಿ. ಪಾವನ್ ಹಿಂದೆನೇ ಇದ್ದ ಕೃಷ್ಣ. ಅವನಿರುಕೋ, ಅವನು ನಾನು ನೋಡಿದ್ದೀನಿ. ಪಕ್ಕ ಅವನೇ. ಬಾ ಹೋಗೋಣ. ಬಾ. ಸುಕ್ಕು ಫಸ್ಟು ಹಾಸ್ಪಿಟಲ್ಗೆ ಹೋಗೋಣ ಬಾ. ಕೃಷ್ಣ ನೋಡು, ತಾಗಿದೆ ಅಷ್ಟೇ, ಡೀಪಾಗಿ ಏನೂ ಕಟ್ಟಾಗಿಲ್ಲ. ರಕ್ತ ಬರ್ತಿದೆ, ನಿಲ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಂಗೇನೂ ಆಗಿಲ್ಲ. ಹೇ ಹುಚ್ಚ, ನಿನಗೆ ಕಾಣಿಸ್ತಾ ಇಲ್ಲವಲ್ರಿ? ಅವ್ನು ಚಾಕು ತಗೊಂಡು ಬಂದಾಗ ಅಡ್ಡ ಏನಕ್ಕೆ ಬಂದೆ? ಏನಾರ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ನನ್ಗೇನು ಆಗಿಲ್ಲ ಕೃಷ್ಣ. ಏನೇನೋ ಆಗಿಲ್ಲ, ಬ್ಲಡ್ ನೋಡಿ ಎಷ್ಟೋ ಸುರಿತಿದೆ. ಅದು ನಿನಗೆ ಚುಚ್ಚೋಕೆ ಅಂತ ಬಂದಲ್ಲ, ಅವಾಗ ನಾನು ಹಿಡ್ಕೊಂಡೆ. ಅದು ಚಿಕ್ಕದಾಗಿ ಕಟ್ಟಾಗಿದೆ ಅಷ್ಟೇ. ಏನೇ ನಿಂದು ಬಾಧೆ? ಅವನೇನೋ ನಿನಗೆ ಚುಚ್ಚಿದ್ರೆ ಅದಕ್ಕೆ ನೀನು ಏನು ಅನ್ಕೊಂಡಿದ್ಯಾ? ಯಾರೋ ನೀನು? ದೊಡ್ಡ ಹೀರೋನಾ ಇಲ್ಲ ದೇವ್ರ ನೀನು? ಮೊದ್ಲು ನಮ್ಮಣ್ಣ ರಾಜೇಶ, ಈಗ ತಂಗಿ, ಅದು ಇಲ್ಲಿ ಕರ್ಕೊಂಡ್ ಬಂದು ನಿನ್ ಜನ್ಮಕ್ಕೆ ಮುಗೀತೇನೋ? ನಿನ್ ಎಲ್ಲಾ ಪ್ಲಾನ್ ಮುಗೀತಾ? ನಾನ್ ಪ್ರೀಸೋ ಎಲ್ರನ್ನೂ ದೂರ ಮಾಡಿ ನನ್ನ ಸಂತೋಷ ಕಿತ್ಕೊಂಡು ಸಮುದ್ರಕ್ಕೆ ಬಿಸಾಕಿ ಮುಳುಗ್ಸಿ ಪ್ಲಾನ್ ಎಲ್ಲ ಮುಗೀತೇನೋ ನಿಂದು? ಏನ್ ಅನ್ಕೊಂಡಿದ್ಯಾ ನೀನು? ಅಕ್ಕ, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊ. ರುಕು, ನೀನು ಈ ವಿಷಯಕ್ಕೆ ಬಾಯಿ ಹಾಕ್ಬೇಡ. ಬಾಯಿ ಮುಚ್ಕೊಂಡು ನಿಂತ್ಕೋ. ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ನೀನೆ. ಅವಶ್ಯಕತೆ ಇಲ್ಲದೆ ಗೋವಾ ಕರ್ಕೊಂಡ್ ಬಂದು ಬೆಂಕಿ ಜೊತೆ ಸರ್ಸ ಆಡಕ್ ಬಿಟ್ಟು ಇಲ್ಲಿ ಮಜಾ ತಗೋತಾ ನಿಂತಿದ್ಯೇನೋ? ಅಕ್ಕ, ಅವನ ಮೇಲೆ ಸುಮ್ಮನೆ ಕೂಗಾಡೋದನ್ನ ನಿಲ್ಸು. ಅವ್ನು ಮಾಡ್ದಿರೋ ತಪ್ಪಿಗೆ ಅವನ್ನ ಬೈಬೇಡ ಅಕ್ಕ. ಅವನೆಲ್ಲ ನನ್ನ ಕರ್ಕೊಂಡು ಬಂದಿದ್ದು. ನಾನು ಬಂದಿರೋ ವಿಷಯನೇ ಅವನಿಗೆ ಗೊತ್ತಿಲ್ಲ ಅಕ್ಕ. ನಾನೆಲ್ಲಿ ಖುದ್ದಾಗಿ ಬಂದಿದ್ದು. ಇಲ್ಲಿ ಆಕಸ್ಮಿಕವಾಗಿ ಎದುರಿಗೆ ಸಿಕ್ತಾಗ್ಲೇ ಅವನಿಗೂ ಗೊತ್ತಾಗಿದ್ದು. ನೀನ್ ಇಲ್ಲಿಗೆ ಯಾಕೆ ಬಂದೆ? ನೀನು ಬಾವ ಕಿತ್ತಾಡೋದನ್ನ ಫೋನಲ್ಲಿ ಕೇಳಿಸ್ಕೊಂಡೆ. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಕೃಷ್ಣನು ಬೇರೆ ಕಾರಣಕ್ಕೆ ಅಂತಾನೆ ಬಂದಿರೋದು. ಏನು? ಬಾವನ್ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾಯ್ತು. ಅವ್ರನ್ನ ಕೊಲ್ಲೋದಕ್ಕೆ ಯಾರೋ ಸುಪಾರಿ ಕೊಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು. ಅದಕ್ಕೆ ಯಾರಿಗೂ ಹೇಳ್ದಂಗೆ ಒಬ್ಬನೇ ಬಂದಿದ್ದಾನೆ. ನೀವು ಬಂದಾಗ್ಲಿಂದನೂ ಬಾವನ್ ಕಾಪಾಡೋದಕ್ಕೆ ನಿಮ್ಮ ಬೆನ್ನಿಗೆ ನೆರಳಾಗಿ ನಿಮ್ಮ ಹಿಂದೆನೇ ಬರ್ತಿದ್ದಾನೆ. ಈ ಗಾಯ ಆಗಿದ್ದು ಅವನಿಂದ ಅಲ್ಲ ಅಕ್ಕ, ನಾನೇ ಅಡ್ಡ ಬಂದಿದ್ರಿಂದ. ಅದು ನನ್ನ ನಿರ್ಧಾರ. ನೋಡೋ, ಸರಿ ತಪ್ಪು ಆಮೇಲೆ ಯೋಚನೆ ಮಾಡೋಣ. ಏನು? ವಿನಯ್ನ ಕೊಲಕ್ಕೆ ಸುಪಾರಿನ? ಏನ್ ಹೇಳ್ತಿದ್ಯಾ ನೀನು? ಹೌದು, ಅದಕ್ಕೆ ವಿನಯನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಅದು ಯಾರು ಅಂತಲೂ ಗೊತ್ತಿಲ್ಲ. ಆ ಮಾಸ್ಟರ್ ಮೈಂಡ್ ಯಾರ್ದು ಅಂತಲೂ ನನಗೆ ಐಡಿಯಾನೇ ಇಲ್ಲ.
ಕೃಷ್ಣ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಎಲ್ಲ ಡೀಟೇಲಾಗಿ ಕಂಪ್ಲೇಂಟ್ ಕೊಡೋಣ, ಮಿಕ್ಕಿದ ಆಮೇಲೆ ಮಾಡೋಣ. ನೀನು ರುಕ್ಕುನ ಕರ್ಕೊಂಡು ಹೋಗಿ ಫಸ್ಟ್ ಏಡ್ ಮಾಡಿಸು. ರಿಪೋರ್ಟ್ಸ್ ಎಲ್ಲ ನಾನು ನೋಡ್ಕೋತೀನಿ. ಓಡು. ರುಕ್ಕು ರುಕ್ಕು ಎಲ್ಲೂ ಹೋಗೋ ಹಾಗಿಲ್ಲ. ಅವಳು ನನ್ನ ಜೊತೆಗೆ ಬರಬೇಕು, ನನ್ನ ಜೊತೆನೇ ಬರ್ತಾಳೆ. ಕಲ್ಯಾಣಿ, ವಾತಾವರಣ ಸರಿ ಇಲ್ಲ. ರುಕ್ಕು ಕೃಷ್ಣನ್ ಜೊತೆ ಸೇಫು, ಅದು ನನ್ನ ಪ್ರಾಮಿಸ್. ನನ್ನ ನಂಬು. ನಾವಿಬ್ರು ಅಷ್ಟೇ ಹುಷಾರಾಗಿರ್ಬೇಕು. ನಾವಿಬ್ರು ಒಟ್ಟಿಗೆ ಹೋಗೋಣ. ಹಾಂ ಕೃಷ್ಣ, ಕರ್ಕೊಂಡು ಹೋಗು ಫಸ್ಟು. ಹೋಗು. ಬಡ್ಡಿ ಮಗನ್ ನಾನು ಎಲ್ಲೇ ಹೋದ್ರು, ಯಾವ ದಾರಿಗೆ ಹೋದ್ರು ಕರ್ಕೊಂಬಂದು ಕೊನೆಗೆ ನಿಲ್ಸೋದೆ ನಿನ್ನ ಹತ್ರ. ನೀ ನನ್ನ ಲೈಫಿಗೆ ಬಂದಮೇಲೆ ನನ್ನ ಲೈಫೇ ಉಲ್ಟಂಪಲ್ಟಾಗಿ ನಿಂತ್ಕೊಂಡ್ಬಿಟ್ಟಿದೆ. ಆ ನಿನ್ನ ನಗು, ಆ ನಿನ್ನ ಹುಸಿ ಕೋಪ, ನೀನು ಮುದ್ದಾಗಿ ಮಾತಾಡೋದು, ಇದೆಲ್ಲ ನೀನು ಇಲ್ಲದೆ ನೆನೆಸ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗುತ್ತೆ. ಸಾಧ್ಯನೇ ಆಗಲ್ಲ ರುಕ್ಕು. ಇಷ್ಟು ದಿನ ನಾನು ದೊಡ್ಡ ಪುಡಾಂಗು ಅಂತ ಓಡಾಡ್ತಾ ಇದ್ದೆ. ನೀನು ಬಂದಮೇಲೆ ನನ್ನ ಲೈಫ್ ಅಸ್ತಿತ್ವದ ಬಣ್ಣಗಳೇ ಚೇಂಜ್ ಮಾಡಿಬಿಟ್ಟಿದ್ಯಾ. ಜೀವನದಲ್ಲಿ ಹೇಗಿರಬೇಕು, ಹೇಗೆ ಪ್ರೀತಿ ಮಾಡಬೇಕು, ಜನರ ಹತ್ರ ಹೇಗೆ ಬೆರಿಬೇಕು ಅಂತ ಹೇಳ್ಕೊಟ್ಟಿದ್ಯಾ ರಕ್ಕು. ನನ್ನ ಲೈಫಲ್ಲಿ ಭಾರ ಆಗಿರೋ ಎಲ್ಲ ವಿಷಯಗಳನ್ನ ತೆಗೆದಿಟ್ಟು ಖುಷಿಯಾಗಿರೋದನ್ನ ಹೇಳ್ಕೊಟ್ಟಿದ್ಯಾ. ಪ್ರೀತಿ ಮಾಡೋದು ಹೇಳ್ಕೊಟ್ಟಿದ್ಯಾ, ಜನರ ಜೊತೆ ಬೆರೆಯೋದನ್ನ ಹೇಳ್ಕೊಟ್ಟಿದ್ಯಾ. ಪ್ರತಿದಿನ ಕಿತ್ತೋಗಿರೋ ನನ್ನ ಲೈಫು ಉದ್ಧಾರ ಆಗೋದಕ್ಕೆ ಏನೇನು ಕೆಲಸ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ಯಾ. ನನ್ನ ಲೈಫಲ್ಲಿ ಏನೇ ಒಂದು ವಿಷಯ ಶುರುವಾಗಬೇಕು ಅಂದರೆ ಅದಕ್ಕೆ ನೀನು ಕಾಲಿಡಲೇಬೇಕು ರುಕ್ಕು. I love you, Ruka!